ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಮಾಜಿ ಸಚಿವ ಬಿ ನಾಗೇಂದ್ರಗೆ ಎಸ್ಐಟಿ ಅಧಿಕಾರಿಗಳು ಫುಲ್ ಗ್ರಿಲ್ ಮಾಡಿದ್ದಾರೆ. ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಮನೀಶ್ ಕರ್ಬೀಕರ್ ನೇತೃತ್ವದಲ್ಲಿ ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಮಾಜಿ ಮಿನಿಸ್ಟರ್ ನಾಗೇಂದ್ರಗೆ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಸಂಗ್ರಹಿಸಲಾಗಿದೆ. ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ರನ್ನು ಕೂಡ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಮಾಜಿ ಸಚಿವ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ಗೆ ಮತ್ತೆ ನೋಟಿಸ್ ಕೊಡಲಾಗಿತ್ತು. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೂಡ ಕೊಡಲಾಗಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಭ್ರಷ್ಟಾಚಾರ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಂದ್ರಶೇಖರ್ ಆತ್ಮಹತ್ಯೆಗೂ 2 ದಿನಗಳ ಮುನ್ನ ಅಂದರೆ ಮೇ 24ನೇ ತಾರೀಕು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆದಿತ್ತು. ಹೋಟೆಲ್ಗೆ ಪರಶುರಾಮ್ರನ್ನ ಕರೆಸ್ಕೊಂಡಿದ್ದ ಪದ್ಮನಾಭ್ ಸೈಲೆಂಟ್ ಆಗಿರುವಂತೆ ಬಾಯಿ ಮುಚ್ಚಿದ್ರು. ಅಧ್ಯಕ್ಷರಿಗೆ ಹೇಳೋದು ಒಳ್ಳೆದಂದಾಗ ಹೇಳಿದ್ರೆ ದೊಡ್ಡ ರಾದ್ದಾಂತ ಆಗ್ಬಿಡುತ್ತೆ, ಸ್ವಲ್ಪ ದಿನ ಹೇಳೋದು ಬೇಡವೇ ಬೇಡ ಅಂತಂದಿದ್ರು. ಈ ರಹಸ್ಯ ಸಭೆ ನಡೆದ 2 ದಿನದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅದಾದ ಮೇಲೆ ಬೃಹತ್ ಹಗರಣ ಹೊರಗೆ ಬಂದಿದ್ದು. ದೊಡ್ಡ ರಾದ್ದಾಂತ ಮಾಡಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಮ್ಯಾನೇಜ್ ಮಾಡಿ ಕಳಿಸಿ. ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ 10 ಗಂಟೆಗೆ ಹೇಳಿದ್ದೀನಿ ಪ್ರತಿನಿಧಿ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದ್ರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದನ್ನ ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಕೌಂಟೇ ತೋರಿಸಿಲ್ಲ, ಅಕೌಂಟೇ ತೋರಿಸಲ್ಲ. ಸರ್ ಎಲ್ಲ ಗೊತ್ತಾಗತ್ತಲ್ಲ ಸರ್, ಎಲ್ಲ ಗೊತ್ತಾಗಿಲ್ಲ, ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಮೀಟರ್ ಕೊಟ್ಟು ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧ ನಿಗಮದಿಂದಲೇ ಖಾತೆಯನ್ನು ತೆರೆದು ಡೀಲಿಂಗ್ಗೆ ಪ್ಲಾನ್ ಅನ್ನು ಮಾಡಿದ್ದು ಬಯಲಾಗಿದೆ. ಮೊದಲಿಗೆ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಆಗಿದ್ದ ಚಂದ್ರಶೇಖರ್ ಹೆಸರಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯಲಾಗಿತ್ತು. ಆದರೆ ಖಾತೆ ತೆರೆದ ಬಳಿಕ ಚಂದ್ರಶೇಖರ್ ಹಿಂದೆಟ್ ಹಾಕಿದ್ರು. ಹೀಗಾಗಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಸಾಯಿತೇಜ ಎಂಬಾತನ ಹೆಸರಲ್ಲಿ ಅಕೌಂಟೊಂದನ್ನು ಓಪನ್ ಮಾಡಿಸಿದ್ದ ಪದ್ಮನಾಭ ಮತ್ತು ಪರಶುರಾಮ್ ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ರು. ಇನ್ನು ವಾಲ್ಮೀಕಿ ಹಗರಣದಲ್ಲಿ ಸ್ಫೋಟಗೊಂಡಿರುವಂತಹ ಆಡಿಯೋ ವಂಚನೆಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆದರೆ ಬಹಿರಂಗಗೊಂಡಿರುವಂತಹ ಆಡಿಯೋ ಪ್ರಕಾರ ಈ ಪ್ರಕರಣದಲ್ಲಿ ಅಧ್ಯಕ್ಷರ ಮತ್ತು ಮಂತ್ರಿಯ ಪಾತ್ರ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ನಾಗೇಂದ್ರ ಮತ್ತು ದದ್ದಲ್ಗೆ ಡಿಕೆಶಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಒತ್ತಡಕ್ಕೆ ಅನುಗುಣವಾಗಿ ಎಸ್ಐಟಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಹಣ ಹೋಗಿದ್ದು ಪ್ರಕರಣ ಮುಚ್ಚಾಕೋದಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಅವ್ರು ಹೋಗಿ ಏನ್ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ, ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ಇಲ್ಲ ಅಂತ ಹೇಳಿ. ಇದರಲ್ಲೇ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ, ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ, ನಿಮ್ಮಲ್ಲೇ ಅರ್ಥ ಆಗ್ತಾ ಇದೆ. ಇನ್ನೊಂದು ರೀಡು ಪ್ರಕರಣ ತರ ಈ ಪ್ರಕರಣವು ಮುಚ್ಚಿ ಹೋಗಬಾರದು, ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂತಹ ಯೋಜನೆ. ಆ ಕಾರಣಕ್ಕೋಸ್ಕರನೇ ಕಡತಗಳೇ ನಾಪತ್ತೆ ಆಗಿರೋದು. ಕಡತಗಳೇ ನಾಪತ್ತೆ, ಯಾಕೆಂದ್ರೆ ಪ್ರಭಾವಿಗಳ ಇದ್ರ ಹಿಂದೆ ಕಾರಣಕ್ಕೋಸ್ಕರ ಕಡತಗಳೇ ನಾಪತ್ತೆ. ಸರಿ, ಹಗರಣದಲ್ಲಿ ಆಡಿಯೋ ಸ್ಫೋಟಗೊಂಡ ನಂತರ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಮೊದಲಿಗೆ ಮೀಟಿಂಗ್ ಮಾಡಿದ್ರು, ಆಮೇಲೆ ಹೆದರಿಸಿದ್ರು, ಆಮೇಲೆ ಪಕ್ಕಾ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ಸೊ ಜೊತೆಗೆ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ, ಪ್ರಕರಣವನ್ನು ಮುಚ್ಚಾಕ್ತಾರೆ ನೋಡ್ಕೊಳ್ಳಿ ಅಂತೇಳಿ. ನೋಡ್ರಿ ಶರತ್ ಹುಣಸೂರ್, ಹಾಂ ಸರ್, ಅಧ್ಯಕ್ಷರಿಗೆ ಗೊತ್ತಿಲ್ಲ, ಮಂತ್ರಿಗೆ ಗೊತ್ತಿಲ್ಲ, ಅವ್ರ ಮೂಗಿನ ತುದಿಲಿ ಅವರ ನಿಗಮದಲ್ಲಿ ಏನಾಗತ್ತೆ ಅನ್ನೋದು ಅಧ್ಯಕ್ಷರಿಗೆ ಗೊತ್ತಿಲ್ಲ. ಯಾವ ಕರ್ಮಕ್ಕೆ ಅಧ್ಯಕ್ಷ ಆಗಿದ್ದಂತೆ, ಯಾವ ದೊಡ್ಡ ಸಾಧನೆ ಮಾಡೋದಕ್ಕೆ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೋಗೋದಕ್ಕೆ ಅಧ್ಯಕ್ಷ ಆಗಿದ್ದಂತೆ, ಯಾವ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೋಗೋದಕ್ಕೆ ಅಧ್ಯಕ್ಷ ಆಗಿದ್ದಂತೆ. ಮಿನಿಸ್ಟ್ರಿಗೆ ಗೊತ್ತಿಲ್ಲ. ಬರೀ ಪದ್ಮನಾಭ ಮತ್ತು ಪರಶುರಾಮ ಇಬ್ಬರ ಆಡಿಯೋ ಬಂದ ಮೇಲೆ ಗೊತ್ತಾಗ್ಬಿಡ್ತು. ಅಥವಾ 187 ಕೋಟಿ ಗುಳುಮ್ ಸ್ವಾಹ ಆದಮೇಲೆ ಚಂದ್ರಶೇಖರ್ ಸೂಸೈಡ್ ಮಾಡ್ಕೊಂಡ್ಮೇಲೆ ಮಿನಿಸ್ಟ್ರಿಗೆ ಗೊತ್ತಾಗೋಯ್ತು. 300ಕ್ಕಿಂತ ಹೆಚ್ಚು ಬೇನಾಮಿ ಅಕೌಂಟ್ಗಳು ಸೃಷ್ಟಿಯಾದಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ MG ರೋಡ್ ಶಾಖೆಯಿಂದ
ಊರಲ್ಲಿರೋರೆಲ್ಲ ತಿಂದು ತೆಗೆದಾಗ ಅಧ್ಯಕ್ಷನಿಗೆ ಗೊತ್ತಾಗಲಿಲ್ಲ, ಮಿನಿಸ್ಟ್ರಿಗೆ ಗೊತ್ತಾಗಲಿಲ್ಲ. ಬೇನಾಮಿ ಫೋನ್ ನಂಬರ್ಗಳು ಕೊಟ್ಟು, ಬೇನಾಮಿ ಅಡ್ರೆಸ್ ಕೊಟ್ಟು, ಬೇನಾಮಿ ಕಂಪ್ನಿಗಳನ್ನು ಸೃಷ್ಟಿ ಮಾಡಿದಾಗ ಅಧ್ಯಕ್ಷರಿಗೆ ಗೊತ್ತಾಗಲಿಲ್ಲ, ಮಿನಿಸ್ಟ್ರಿಗೆ ಗೊತ್ತಾಗಲಿಲ್ಲ. ಬೇನಾಮಿಯಾಗಿ 44 ಕೋಟಿ, 50 ಕೋಟಿ, 28 ಕೋಟಿ, 24 ಕೋಟಿ, ಟೋಟಲ್ 187 ಕೋಟಿ, 187 ಕ್ರೋರ್ಸ್ ಅಮಾಯಕ ಮಕ್ಕಳಿಗೆ ಅಂತ ಇಟ್ಟಿದ್ದಂಥ ದುಡ್ಡು, ಬಡ ಮಕ್ಕಳಿಗೆ ಅಂತ ಇಟ್ಟಿದ್ದಂಥ ದುಡ್ಡು, ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಅಂತ ಇಟ್ಟಿದ್ದಂಥ ದುಡ್ಡು. ಪಾಪ ಯಾರೋ ಕ್ಯಾಬ್ ತಗೊಳ್ಳುವ ST ಜನಾಂಗದ ಒಬ್ಬ ಅಮಾಯಕನಿಗೆ ಸಾಲ ಕೊಡೋದಕ್ಕೆ ಅಂತ ಇಟ್ಟಿದ್ದಂಥ ದುಡ್ಡು, ಯಾರೋ ಆಟ ತಗೊಳ್ಳುವ ST ಜನಾಂಗದ ವಾಲ್ಮೀಕಿ ಜನಾಂಗದ ಒಬ್ಬ ಅಮಾಯಕನಿಗೆ ಪಾಪ ಕೊಡ್ರಿ ಅವ್ರಿಗೊಂಚೂರು ಸಾಲ ಅಂತ ಇಟ್ಟಿದ್ದಂಥ ದುಡ್ಡು. ನುಂಗಿ ನೀರು ಕುಡಿದ್ರು, ಜೀರ್ಣ ಮಾಡ್ಕೊಂಬಿಟ್ರು, ಆರಾಮಾಗಿ ಮಜಾ ಮಾಡ್ಕೊಂಡ್ರು. ಅದಾದಮೇಲೆ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋ ಕಾರಣ ಕೊಟ್ಬಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ಮೆಂಟ್ಗಳನ್ನು ಕೊಡಲಿಲ್ಲ ವಾಲ್ಮೀಕಿ ನಿಗಮಕ್ಕೆ. ಓಕೆ, ಇವ್ರು 4 ಸಲ ಲೆಟ್ರ್ ಬರೆದ್ರು, 10 ಸಲ ಲೆಟ್ರ್ ಬರೆದ್ರು, ಸ್ಟೇಟ್ಮೆಂಟ್ ಕೊಡಿ, ಏನೇನು ಖರ್ಚಾಗಿದೆ ಒಂದು ಸ್ವಲ್ಪ ನೋಡಬೇಕು ಅಂತ. ಇಲ್ಲ, ಇವಾಗ ಕೊಡೋಕ್ಕಾಗಲ್ಲ ಅಂದರು. ಆಮೇಲೆ ಹೋಗಿ ನೋಡಿದಾಗ 2.5 ತಿಂಗಳಾದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಮುಗಿದೋದ್ಮೇಲೆ ಗೊತ್ತಾಯ್ತು ಇವ್ರಿಗೆ ಸಮಸ್ಯೆ ಆಗಿದೆ, ಡ್ರಾಮಾ ಬಾಜಿ ಆಗಿದೆ, ಮ್ಯಾನೇಜರಿಂದ ಹಿಡಿದು ಊರಲ್ಲಿರೋರೆಲ್ಲ ಸೇರ್ಕೊಂಡಿದ್ದಾರೆ ಅಂತ. ಇದು ಅಧ್ಯಕ್ಷನಿಗೆ ಗೊತ್ತಾಗಲಿಲ್ಲ, ಇದು ಮಿನಿಸ್ಟ್ರಿಗೆ ಗೊತ್ತಾಗಲಿಲ್ಲ. ಈ ಪದ್ಮನಾಭ ಅನ್ನೋ ವ್ಯಕ್ತಿ ಅಧ್ಯಕ್ಷರಿಗೆ ಹೇಳಿದಾರ ದಂತ ಮಾಡಿಬಿಡ್ತಾರೆ, ಒಂದಿನ ಮ್ಯಾನೇಜ್ ಮಾಡಿಬಿಡಿ ಅಂತ ಅಂದ್ಬಿಟ್ಟ. ಈ ಪರಶುರಾಮ ಅನ್ನೋನು ಅದಕ್ಕೆ ಐಡಿಯಾ ಹೇಳ್ಕೊಟ್ಬಿಟ್ಟ. ಅದೆಂಗಾಗುತ್ತೆ ಸಾರ್ ಮ್ಯಾನೇಜ್ ಮಾಡೋಕ್ಕೆ, ಒಂದು ಸ್ವಲ್ಪ ಹೇಳ್ಕೊಡಿ ಸಾರ್ ಅಂತ. ತೋರಿಸ್ಲೇಬೇಡ್ರಿ ಅಕೌಂಟು ಯೂನಿಯನ್ ಬ್ಯಾಂಕ್ದು, ಒಂದಿನ ಮ್ಯಾನೇಜ್ ಮಾಡಿಬಿಟ್ಟು ಪ್ರಿಂಟ್ಗೆ ಹೋಗಿದೆ ಅಂತ ಕಳಿಸ್ಬಿಡ್ರಿ ಅಂತ ಅಂದ್ಬಿಟ್ಟ. ಅವನು ಲೆಕ್ಕ ಪರಿಶೋಧಕ, ಇನ್ನೊಬ್ಬ ಮನುಷ್ಯ ವಾಲ್ಮೀಕಿ ನಿಗಮದ MD. ಅವನು ಲೆಕ್ಕ ತಿನ್ನಬಾಕ, ಇನ್ನೊಬ್ಬ MD ಅಲ್ಲ, ಅವನು ಯಾವ ಪ್ರಾಣಿಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯನಲ್ಲವಾದಂಥ ವ್ಯಕ್ತಿ ಪದ್ಮನಾಭ. ಇದು ಅಧ್ಯಕ್ಷನಿಗೆ ಗೊತ್ತಾಗಲಿಲ್ಲ, ಮಿನಿಸ್ಟ್ರಿಗೆ ಗೊತ್ತಾಗಲಿಲ್ಲ. ಅಂದಮೇಲೆ ಬಿಟ್ಬಿಡಿ ಅವ್ರನ್ನ ಇಬ್ರು, ಅಧ್ಯಕ್ಷನು ಮಿನಿಸ್ಟ್ರನು. ಯಾಕೆ 8 ಗಂಟೆ ಕರೆಸ್ಕೊಂಡು ಕೂಡಿಸ್ಕೊಂಡು ಇವತ್ತು ಇಬ್ರು SIT ಅವರು ಪ್ರಶ್ನೆ ಕೇಳಿದ್ದು, ಅಥವಾ ನಿಮ್ಮ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಗ್ರಿಲ್ ಮಾಡಿದ್ದು ಯಾಕಂತೋ? ಯಾಕೋ ಏನು ಚೆಸ್ ಆಡ್ತಾ ಇದ್ದಾರೆ SIT ಅವ್ರು 8 ಗಂಟೆ? ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ರಾ? ಅದಾದ ಹೊಸ ವೈರಲ್ ವಿಡಿಯೋದಲ್ಲಿ ಇನ್ನೊಂದು ಆಟ ಫೇಮಸ್ ಆಗಿದೆಯಲ್ಲ, ಅದಾಡ್ತಾ ಇದ್ರಾ? ಅಥವಾ ಗಿಲ್ಲಿದಂಡ ಆಡ್ತಾ ಇದ್ರೆ SIT ಅವ್ರು 8 ಗಂಟೆ ಕಾಲ ಏನೂ ಗೊತ್ತಿಲ್ಲ ಅಂದರೆ? ಗೊತ್ತಿಲ್ಲ ಅನ್ನೋದು ಇಗ್ನೋರೆನ್ಸ್ ಆಫ್ ಲಾ ಅನ್ನೋದು ಅಪರಾಧ ಅಲ್ವೇನ್ರಿ? ಹೌದು, ಎಲ್ಲ ಗೊತ್ತಿರುತ್ತೆ ಹೇಳಲ್ಲ ಅವರು ಅಂತಾರೆ ಜನ. ಈ ದದ್ದಲ್ಗೆ ಇಲ್ಲ ನಾನು ದದ್ದಲ್ಲೋ, ನನಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಜನ ಬಿಟ್ಬಿಡ್ತಾರೇನ್ರಿ? ಕಾನೂನು ಬಿಟ್ಬಿಡುತ್ತೇನ್ರಿ? ಅಧ್ಯಕ್ಷರಾಗಿರೋದು ಯಾಕ್ರಿ? ಹೌದು. ಮಿನಿಸ್ಟ್ರ್ ಆಗಿರೋದು ಯಾಕ್ರಿ? ಅಮಾಯಕರ ದುಡ್ಡು ಕಾಯ್ಬೇಕಲ್ವೇನ್ರಿ ಮಿನಿಸ್ಟ್ರು? ಹೌದು. ಆ ನಿಗಮದ ಅಧ್ಯಕ್ಷರಾಗಿ ಈ ದದ್ದಲು ಮತ್ತೊಬ್ಬರು ಮಗದೊಬ್ಬರು ಬೇರೆ ಬೇರೆಯವರು ಎಲ್ಲ ಇರೋರು ಅಮಾಯಕ ಜನರ ದುಡ್ಡನ್ನು ಕಾಯ್ಬೇಕಲ್ವೇನ್ರಿ? ಗೊತ್ತೇ ಇಲ್ಲ. ಈಗ ನಾಳೆ ಶರತ್ ಹುಣಸೂರ್ ನಿಮಗೆ ಒಂದು ಕೆಲಸ ಕೊಟ್ಬಿಟ್ಟು ನಿಮ್ಮ ಅಡಿಯಲ್ಲೂ ಒಂದು 50 ಜನನ್ನ ನಾನು ಬಿಟ್ಬಿಟ್ಟು ನಿಮ್ಮನ್ನು ಅದಕ್ಕೆ ಅಧ್ಯಕ್ಷನಾಗಿ ಮಾಡ್ತೀನಿ, ಓಕೆ, ಅಥವಾ ನಿಮ್ಮನ್ನು ಅದಕ್ಕೆ ಟೀಮ್ ಲೀಡ್ರಾಗಿ ಮಾಡ್ತೀನಿ. ಓಕೆ, 24 ಗಂಟೆ ಗಮನ ಹರಿಸೋದು ನಿಮ್ಮ ಕೆಲಸನೋ ನಿಮ್ಮ ಕೆಲಸ ಅಲ್ವೋ? ಹೌದು ಸರ್, ಗಮನ ಹರಿಸ್ಬೇಕು. 24/7 ಅದ್ರ ಬಗ್ಗೆ ನಿಗಾ ಇಡೋದು ನಿಮ್ಮ ಕೆಲಸನೋ ನಿಮ್ಮ ಕೆಲಸ ಅಲ್ವೋ? ನಮ್ಮ ಕೆಲಸನೇ ಅದು, ಮಾಡಬೇಕು. ಅವಾಗೇನಾಗುತ್ತೆ, ನಿಮ್ಮ ಟೀಮ್ನಲ್ಲಿ ನೀವು ಟೀಮ್ ಲೀಡರ್ ಆಗಿರ್ತೀರಿ, ಹೌದು. ನಿಮ್ಮ ಟೀಮಲ್ಲಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನೀವು ಯಾರನ್ನೋ ಒಂದು ಇಬ್ಬರನ್ನ ಬೇರೆ ಬೇರೆ ಹುದ್ದೆಗಳನ್ನು ಕೊಟ್ಟು ನೇಮಕ ಮಾಡಿರ್ತೀರಿ. ನೀವು ಕಂಪ್ಲೀಟ್ ಟೀಮ್ ಲೀಡರ್ ಆಗಿದ್ರೆ ನಿಮ್ಮ 50 ಜನರ ಟೀಮಲ್ಲಿ ನೀವೊಂದು 5 ಗುಂಪು ಮಾಡಿ ಒಬ್ಬೊಬ್ಬರನ್ನ ಲೀಡ್ರಾಗಿ ಮಾಡ್ತೀರಿ, ನೀವು ಸಬ್ ಲೀಡರ್ಗಳಾಗಿ ಮಾಡ್ತೀರಿ, ನೀವು ಸಬಾರ್ಡಿನೇಟ್ಗಳಾಗಿ ಮಾಡ್ತೀರಿ. ಓಕೆ, ಅದರಲ್ಲಿ ಒಬ್ಬ 1 ವರ್ಷದಿಂದ ಚೆನ್ನಾಗಿ ತಿನ್ಕೊಂಡು ಬರ್ತಾನೆ, ನಿಮ್ಗೊಂದು 10 ಲಕ್ಷ ಕೊಟ್ಟಿರ್ತಾರೆ, ತಿಂತಾನೆ 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 ತಿಂತಾನೆ, ನಿಮ್ಮನ್ನು ಕೇಳಂಗಿಲ್ಲ ನಾನು, ಯಾಕಂದರೆ ನಿಮ್ಗೆ ಗೊತ್ತಿಲ್ಲ. ತಿಂದಿರೋನು ಯಾರು? ನೀವಲ್ಲ. ಅಕಾರ್ಡಿಂಗ್ ಟು ದಿ ಆಡಿಯೋ, ಅದು ಆಡಿಯೋ ಇನ್ನು FSLಗೂ ಹೋಗಿಲ್ಲ, ಏನೂ ಹೋಗಿಲ್ಲ. ಬೇರೆ ಆಡಿಯೋ ಆಗಿದ್ದಿದ್ರೆ FSLಗೆ ಹೋಗ್ಬೇಕು, ಅಲ್ಲಿಗೋಗ್ಬೇಕು, ಇಲ್ಲಿಗೋಗ್ಬೇಕು. ಅದು ಆಡಿಯೋ ಫೇಕು, ಅದು ಇದು ಅಂದ್ಬಿಟ್ಟಿರೋರು ಬೇರೆ ಬೇರೆಯವರು.
ಗೊತ್ತಾಯ್ತೇನ್ರಿ? ಓಕೆ. ಕಮ್ ಆನ್ ಮ್ಯಾನ್, ಇಸ್ ದಿಸ್ ಎ ಜೋಕ್ ಆರ್ ವಾಟ್? ರೀ ನಾನು ಹೊಟ್ಟೆವ್ರು ಇದಾಕೆ ಹೇಳ್ತೀನಿ ಕೇಳ್ರಿ. ಬಡವ್ರ ದುಡ್ಡು ರೀ 187 ಕೋಟಿ, ಅಮಾಯಕರು ದುಡ್ಡು ಕಂಡ್ರಿ ರೀ. ನಾನು ಮತ್ತೆ ಅದನ್ನು ಸಾಬೀತುಪಡಿಸ್ತಾ ಹೇಳ್ತಾ ಇದ್ದೀನಿ ಕೇಳಿ. ಹೋರಾಟ ಮಾಡಿ ಹೇಳ್ತಾ ಇದ್ದೀನಿ ಕೇಳಿ. ಇದನ್ನು ಗಂಟ್ಲರ್ಕೊಂಡು ಹೇಳ್ತೀನಿ ಕೇಳಿ. ನಾನು ಇದನ್ನು ಬಡವರಿಗೆ ಅಂತ ಇಟ್ಟಿದ್ದಂಥ ದುಡ್ಡು, ಬಡವರಿಗೆ ಸೇರಬೇಕಾಗಿದ್ದು ದುಡ್ಡು, ST ಸ್ಕೆಡ್ಯೂಲ್ಡ್ ಟ್ರೈಬ್ಗಳಿಗೆ ಇಟ್ಟಿದ್ದಂಥ ದುಡ್ಡು, ನಮ್ಮ ಜನ ಅವರೆಲ್ಲರೂ ವಾಲ್ಮೀಕಿ ಜನ ನನ್ನ ಅಣ್ಣ ತಮ್ಮಂದರು. ಹೌದು, ನನ್ನ ಅಣ್ಣ ತಮ್ಮಂದರು, ನಮ್ಮ ಮನೆಯ ಅಕ್ಕ ತಂಗಿಯರಿದ್ದಾರಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ, ನಮ್ಮ ತಾಯಂದಿರಿದ್ದಾರೆ. ಎಸ್. ಆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಸೇರಬೇಕಾಗಿದ್ದಂಥ ದುಡ್ಡು ಹಾಸ್ಟೆಲ್ಗೆ, ಫೀಸ್ಗೆ, ಸ್ಕಾಲರ್ಶಿಪ್ಗೆ, ಆಟೋ ತಗೊಳ್ಳೋದಕ್ಕೆ, ಕ್ಯಾಬ್ ತಗೊಳ್ಳೋದಕ್ಕೆ, ಎಲ್ಲದಕ್ಕೂ ಸೇರಬೇಕಾಗಿದ್ದಂಥ ದುಡ್ಡು, ಮಜಾ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದ್ದಿದ್ದ ದುಡ್ಡಲ್ಲ ಅದು. ಹೌದು. Having said that, I rest my case because it is in SIT. Okay. ಎಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.